ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೀಸಾ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ಚಿರಂತ್. ಒಂದಷ್ಟು ದಿನಗಳಿಂದ ಬಿಟ್ಟು ಬಿಡದೆ ಬರ್ತಿದ್ದಂಥ ಮಳೆಯಿಂದಾಗಿ ನಾವು ಜೋಳ ಹಾಕೋದಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲಾಗಿದ್ದರಿಂದ ಜೋಳ ಹಾಕೋಣ ಅಂತ ಮೊದಲು ದೇವರಿಗೆ ಪೂಜೆ ಮಾಡಿಕೊಂಡು ದೇವ್ರ ಮುಂದೆ ಜೋಳ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ನಮ್ಮ ಮನೆ ದೇವರು ಮಳಲಿ ಅಮ್ಮನ ಪ್ರಸಾದ ಕೂಡ ಆಗಿತ್ತು. ನಮಗೆ ನಾವು ಬೆಳೆಯೋ ಅಂತ ಪ್ರತಿಯೊಂದು ಧಾನ್ಯ, ಭೂಮಿ ಎಲ್ಲ ಕೂಡ ದೇವರಿಗೆ ಸಮಾನ. ತಾಯಿ ಆಶೀರ್ವಾದ ಇದೆ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ಹೊಲಕ್ಕೆ ಆ ಬಿತ್ತನೆ ಬೀಜನ ತಗೊಂಡು ಹೋದೆ. ಇವತ್ತಿನ ವಾತಾವರಣ ತುಂಬ ಚೆನ್ನಾಗಿದೆ. ಇವತ್ತು ಆರಾಮ್ಸೆ ಈ 2.5 ಎಕರೆ ಹೊಲ ಏನಿದೆ ಅದನ್ನ ಮುಗಿಸ್ಕೋಬೋದು. ನಾನು ಮದುವೆ ಆಗಿದ್ದು ಮೊದಲನೇ ವರ್ಷ ನನ್ನ ಅತ್ತೆ ಮಾವ ನನ್ನ ಹತ್ರ ಬಿತ್ತನೆ ಬೀಜ ಪೂಜೆ ಮಾಡಿಸಿ ಹೊಲಕ್ಕೆ ಮೊದಲನೇ ಸಾಲು ಹಾಕ್ಸಿದ್ರು. ಅದಾದಮೇಲೆ ಇದೆ ಮೊದಲನೇ ಸಲ ನಾನು ಹೊಲಕ್ಕೆ ಬಂದು ಜೋಳ ಹಾಕ್ತಾ ಇರೋದು. ಮೊದಲಿಗೆ ಭೂಮಿ ಪೂಜೆ ಮಾಡಿಕೊಂಡು ಮೊದಲನೇ ಸಾಲು ಹಿಡಿದು ಜೋಳ ಹಾಕ್ತಾ ಇದ್ದೀನಿ. ತುಂಬ ದಿನಗಳಿಂದ ನನಗೆ ವಿಡಿಯೋಸ್ ಮಾಡೋದಕ್ಕಾಗಲಿ ಅಥವಾ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕಾಗಲಿ ಆಗ್ತಾ ಇರಲಿಲ್ಲ. ಕಾರಣ ಏನಂದರೆ ನಾವು ಬ್ಯಾಂಗ್ಳೂರಿಂದ ಊರಿಗೆ ಶಿಫ್ಟ್ ಆಗಿದ್ದೀವಿ. ಅಪ್ಪ ಇಲ್ಲಿಂದನಾ? ಅದೇನು ಯಾರ ನೀವು 4 ಲೈನ್ ಬಿಡು. ಒಂದು ಸಣ್ಣ ತಗತ್ತೆ ಸಾಕು, ಸಣ್ಣ ಬಟ್ಟೆ ತಗೋ. ಇಷ್ಟು ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅಳತೆ ಮಾಡ್ಕೊಂಡೆಲ್ಲ ನಾವು ಜೋಳ ಹಾಕೋದಕ್ಕಾಗಲ್ಲ. ಹಾಕಿದ್ರೆ ಇಡೀ ದಿನ ಕೂಡ ಸಾಲಲ್ಲ. ನಾನು ಮೊದಲನೇ ಸಲ ಹಾಕ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹಾಕ್ತಾ ಇದ್ದೆ. ಆಮೇಲೆ ಹಿಂದೆ ಯಾವಾಗ ನಮ್ಮ ಮಾವ ಹಾಕ್ಕೊಳಕ್ಕೆ ಬಂದರು ಆಗ ಕಾಂಪಿಟೇಷನಲ್ಲಿ ಓಡ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ಮತ್ತು ಮಾವ ಇಬ್ಬರೂ ಕೂಡ ಅಪ್ಪ ಅಂತಲೇ ಕರೆಯೋದು. ಕೆಲವೊಂದು ಸಲ ಅವರೇ ಕನ್ಫ್ಯೂಸ್ ಆಗಿ ಅಪ್ಪ ಅಂತಂದರೆ ಆ ಅಂತ ಇಬ್ಬರು ಹೇಳ್ತಾರೆ. ನನ್ನ ಅತ್ತೆ ನನ್ನ ರೇಗಿಸ್ತಾ ಇರ್ತಾರೆ. ಮಾಲಾಶ್ರೀ ಒಂದು ಮೂವಿಯಲ್ಲಿ ಅಪ್ಪ ಅಂದರೆ ಆ ಅಂತಾರಲ್ಲ ಹಾಗೆ ಅಂತೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಅವಳ ಅಪ್ಪ ಅಂತ ಕರೆದಾಗ ಇಬ್ರು ಏನಮ್ಮ ಅಂತಿರಲ್ಲ. ನೋಡ ಜನ ಏನ್ ಅನ್ಕೋತಾರೆ. ಕಾಲಕ್ಕೆ ತಕ್ಕಂತೆ ನಾವು ಕೂಡ ಕೆಲವೊಂದು ಬದಲಾವಣೆಗಳನ್ನ ಮೈಗೂಡಿಸ್ಕೋಬೇಕಾಗತ್ತೆ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೂ ಗೊತ್ತು ನಾನು ಮಾರ್ನಿಂಗ್ ಪರ್ಸನ್ ಎಲ್ಲ ಬೇಗ ಎದ್ದೊಳೋದಿಲ್ಲ ಅಂಥೇಳಿ. ಆದರೆ ಇವತ್ತು ನೋಡಿ 8 ಗಂಟೆಗೆ ಬಂದು ನಾನು ಜೋಳ ಹಾಕ್ತಾಯಿದ್ದೀನಿ. ಹಾಗೆಯೇ ಮನುಷ್ಯ ಅಂದಮೇಲೆ ಕಾಲಕ್ಕನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಚೇಂಜ್ ಆಗಬೇಕಾಗತ್ತೆ. ಜನ ಬಂದಿರಲಿಲ್ವಲ್ಲ, ಹಾಗಾಗಿ ನಾನು ನಮ್ಮ ಮಾವ ನಮ್ಮ ಅಪ್ಪನೇ ಹಾಕ್ತಾ ಇದ್ದೀವಿ. ವಿಡಿಯೋಗ್ರಾಫರ್ ವಿಜಯಣ್ಣಗೆ ಜೈ. ನಾನು ಕೆಲವೊಂದು ಕಡೆ 2 ಬಿತ್ತನೆ ಬೀಜ ಬಿದ್ದಿದ ತಕ್ಷಣ ಮತ್ತೆ ಅದನ್ನ ಎತ್ತಿ ಪಕ್ಕಕ್ಕೆ ಇಡಕ್ಕೆ ಹೋಗ್ತಾ ಇದ್ದೆ. ನಮ್ಮ ಮಾವ ಹೇಳ್ತಾನೆ ಇದ್ರು ಅದನ್ನ ಪದೇ ಪದೇ ತೆಗ್ದು ಹಾಕಬೇಡ, ಪರವಾಗಿಲ್ಲ ಏನಾಗಲ್ಲ ಅಂತೇಳಿ. ಅದೇ ಟೈಮಿಗೆ ನನ್ನ ಫ್ರೆಂಡು ವಿಡಿಯೋ ಕಾಲ್ ಮಾಡಲು ತುಂಬ ಮಿಸ್ ಮಾಡ್ಕೊಳ್ತಿದ್ಲು ಅನಿಸುತ್ತೆ ನನ್ನನ್ನು. ನಾನು ತುಂಬ ಬ್ಯುಸಿ ಇದ್ದೀನಿ ಈಸ್ ಅ ರೀಸನ್. ನನಗೆ ಆ ರೀಸನ್ನ ಯಾರಿಗೂ ಕೊಡೋದಕ್ಕೆ ಇಷ್ಟ ಇಲ್ಲ. ನಾನು ಕೆಲಸ ಬಿಟ್ಟು ತುಂಬ ಆರಾಮಾಗಿ ಮನೇಲಿದ್ದೀನಿ.
ಬಟ್ ಅವಳು ಇವಾಗಲೂ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಯಾವಾಗ ಅವೈಲೇಬಲ್ ಇರ್ತಾಳೆ, ಅವಳು ಯಾವಾಗ ಬ್ರೇಕ್ ತಗೊಳ್ತಾಳೆ, ಆವಾಗ ನನ್ನ ನೆನಪಾದರೆ ಕಾಲ್ ಮಾಡ್ತಾಳೆ. ಫ್ರೆಂಡ್ಸು ಫ್ಯಾಮಿಲಿ ಅಂತ ಬಂದಾಗ ಏನು ಟೈಮ್ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ನಮ್ಮಪ್ಪ ಫಸ್ಟ್ ಟೈಮ್ ಜೋಳ ಹಾಕ್ತಾ ಇರೋದು. ಅವ್ರ ಇಡೀ ಲೈಫಲ್ಲೇ ಇದೆ ಫಸ್ಟು ಹೊಲಕ್ಕೆ ಬಂದಿರೋದು. ಅದಕ್ಕೊಂಥರ ಖುಷಿ. ಸೈಡಲ್ಲಿ ನಿಂತ್ಕೊಳ್ಳಿ ಅಂತ ಅಂದ್ರೂ ನಿಂತ್ಕೊಳ್ತಾ ಇಲ್ಲ. ನಾನು ಹೆಂಗೆ ಸೈಡಲ್ಲಿ ನಿಂತ್ಕೊಳ್ಳೋದಕ್ಕಾಗುತ್ತೆ ನೀವೆಲ್ಲ ಕೆಲಸ ಮಾಡಬೇಕಾದ್ರೆ ಅಂತ. ಅಪ್ಪ ಡ್ರೈವಿಂಗ್ ಈಸಿನಾ ಹೊಲದ ಕೆಲಸ ಈಸಿನಾ? ಎಲ್ಲ ಒಂದೇ. ಹೆಂಗೆ ಎಲ್ಲ ಕಡೆ ಕಷ್ಟಪಡ್ಬೇಕಂತನಾ? ಒಂದೊಂದು ಆಚೆ ಈಚೆ ಬಿತ್ತು ಅಂತ ಅಂದರೆ ಅದನ್ನ ಬಗ್ ಹಾಕಬಾರ್ದಂತೆ, ಏನಾಗಲ್ಲ ಹುಟ್ಕೊಳ್ಳುತ್ತೆ ಅಂತ ಅಪ್ಪ. ಕೆಲ್ಸಕ್ಕೆ ಜನ ಸಿಗದೆ ಕಷ್ಟ ಅನ್ನಂಗೆ ಆಗೋಗ್ಬಿಟ್ಟಿದೆ. ಬರ್ತೀವಿ ಅಂತ ಹೇಳ್ತಾರೆ, ಕರೆಕ್ಟ್ ಟೈಮಿಗೆ ಬರೋದಿಲ್ಲ. 9:30 ಆಗಿತ್ತು. ಹಾಗಾಗಿ ಅಮ್ಮ ತಿಂಡಿ ತಗೊಂಡು ಹೊಲದ ಕಡೆ ಹೊರಟರು. ನಾನು ವಾಪಸ್ ಬಂದೆ ಬಿಕಾಸ್ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕಿತ್ತು. ತರಕಾರಿ ಸಾಂಬಾರು, ರೈಸು, ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಮತ್ತೆ ಹೊಲದಿಂದ ಬಂದು ಮುದ್ದೆ ಮಾಡಿಕೊಂಡು ನಾವು ಊಟ ತಗೊಂಡು ವಾಪಸ್ಸು ಹೊಲದತ್ತ ಹೋದ್ವಿ. 2 ಗಂಟೆ ಆಗಿತ್ತು ಅಂತ ನಮ್ಮ ಮಾವನ ಮುಖ ಸ್ವಲ್ಪ ಊದ್ಕೊಂಡಿದೆ. ಅದೇನಾಗುತ್ತೆ ಅಂತ ಹೇಳತ್ತೆ. ಅದೇನೋ ಅಂತಲ್ಲ, ಎಂತದು ನೀನು 10 ನಿಮಿಷಕ್ಕೆ ಊಟ ತರಲಿಲ್ಲ ಅಂದ್ರೆ ಪೀರಂಗ್ ಪಟ್ಟ ಅಂತಿತ್ತು. ಇವರು ನಮ್ಮ ದೊಡ್ಡತ್ತೆ ಸ್ವಲ್ಪ ಲೇಟಾಗಿ ಊಟ ತಗೊಂಬಂದ್ವಿ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪನೂ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹೊಲದ ಪಕ್ಕದಲ್ಲೇ ಇದ್ದಿದ್ದು ನಮ್ಮ ಮಾವನ ಮನೇಲಿ ಡಾಬರ್ ಮಣ್ಣು ಮರಿ ಹಾಕಿತ್ತು. ಅದನ್ನ ನೋಡ್ಕೊಂಬರೋದಕ್ಕೆ ಹೋಗಿದ್ದೆ. ಬೆಳಿಗ್ಗೆ ಜೋಳ ಹಾಕಕ್ಕೆ ಹೋಗಿದ್ದು. ಜೋಳ ಎಲ್ಲ ಹಾಕ್ಕೊಂಡು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಹಸು ಇಟ್ಕೊಂಡು ಬರ್ತಾ ಇದ್ದಾರೆ. ವಿಜಯಣ್ಣ ಇಡೀ ದಿನ ಜೋಳ ಹಾಕುದಾ? ಮಕ್ಕನೇ ಕಾಣಿಸ್ತಾ ಇಲ್ವಲ್ಲ ನಿಮ್ದು? ಈಗ ಕಾಣಿಸ್ತು. ಜೋಳ ಹಾಕುದಾ? ಎಷ್ಟು ಹೊಲಕ್ಕೆ ಹಾಕಿದ್ರಿ? 2. ನಾವಿನ್ನೇನು ಆ ಮೇಲ್ಗಡೆ ಹೊಲನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಆವಾಗ ಕಾಲ್ ಬಂತು, ಕೆಳಗಡೆ ಹೊಲ ಕೂಡ ಆರೆ ಹೊಡೆದಿದ್ದೀವಿ ಅಂಥೇಳಿ. ಅದಕ್ಕೆ ಮತ್ತೆ ಅಮ್ಮ, ನಾನು, ಅಪ್ಪ, ಮಾವ ಎಲ್ಲ ಹೋಗ್ತಾ ಇದ್ದೀವಿ ಕೆಳಗಡೆ ಹೊಲಕ್ಕೂ ಜೋಳ ಮತ್ತು ಗೊಬ್ಬರ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ. ಇವತ್ತು ಬಿಸಿಲು ಜಾಸ್ತಿ ಆಗಿದೆ. 3:30 ಆಗಿದೆ. ಹಾಗಾಗಿ ಬಿಸಿಲು ತುಂಬ ಇದೆ. ಟೈಮ್ ಇವಾಗ ಸುಮಾರು 6:30 ಆಗಿದೆ. ನಾವು ಅಪ್ಪನ ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ. ಸೇಮ್ ಹಳ್ಳಿ ಗಾಡಿನ ಹಳ್ಳಿ ಮನುಷ್ಯ ಕಂಡಂಗೆ ಕಾಣಿಸ್ತಿದ್ದಾರೆ. ಮೀನು ಹಿಡಿಯೋರ ಥರ ಕಾಣಿಸ್ತಿದ್ದೀರ ಅಪ್ಪ ಅದನ್ನ ಇಟ್ಕೊಂಡು. ಹಳೆ ಪೇಪರ್, ಹಳೆ ಪಾತ್ರೆ ಅಂತ. ನಾನಿಲ್ಲಿ ಯಾವುದೇ ಕಮ್ಯುನಿಟಿ ಅಥವಾ ಯಾವುದೇ ಕೆಲಸನ ಕೀಳಾಗಿ ನೋಡ್ತಾ ಇಲ್ಲ, ತಮಾಷೆ ಮಾಡ್ತಾ ಇಲ್ಲ. ನಮ್ಮ ಅಪ್ಪನ ನಾನು ರೇಗಿಸ್ತಾ ಇದ್ದೀನಿ ಅಷ್ಟೇ. ಇವತ್ತಿನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಕರೆಕ್ಟಾಗಿ 7:45 ಆಗಿದೆ. ಅಮ್ಮ ನೀರೊಲೆ ಅಂಡೆಗೆ ಉರಿ ಹಾಕ್ತೀನಿ ಅಂತ ಹೋಗಿದ್ದಾರೆ. ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡಿಕೊಂಡು ಒಂದ್ಸಲ ನಿದ್ದೆ ಮಾಡಿದ್ರೆ ಸಾಕು ಅಂತ ಆಗಿದೆ. ಇವತ್ತು ಬಿಸಿಲು ತುಂಬ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಸುಸ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.